ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನನಗೆ ನನ್ನ ಮಗ ಸೊಸೆ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಅದಕ್ಕೆ ನೀನು ಏನೇ ಹೇಳಿದ್ರು ನಿನ್ನ ಕೈಯಿಂದಲೇ ದುರ್ಗಾ ಸಪ್ತಾಹ ಮಾಡ್ತೀನಿ. ಮಾ 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 ತಪ್ಪಾಯ್ತು ಕಣೆ ಅಕ್ಕ. ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಸಗಣಿ ಇದೆಯೋ? ಕುಡಿದ ಬರಕೇನು ಬಂದಿದ್ದ ದಾಡಿ? ನಾಚಿಕೆ ಆಗಲ್ಲ? ತಪ್ಪಾಯ್ತು ಅಂತ ಹೇಳಿದ್ನಲ್ಲೇ. ಮಾಡೋದೆಲ್ಲ ಮಾಡ್ಬಿಟ್ಟು ತಪ್ಪಾಯ್ತು ಅಂತಂದರೆ ನನಗೆ ತಾನೇ ಬಂದಿರೋದು ಪ್ರಾಣ ಸಂಕಟ. ನೀ ಮಾಡೋ ಕೆಟ್ಟ ಕೆಲಸಕ್ಕೆಲ್ಲ ನಾನು ಹೊಣೆ ಆಗ್ತಿದ್ದೀನಿ. ಮಾತಾಡ್ಸ್ಬೇಡ, ಹೋಗೋ. ಅಕ್ಕ ನನ್ನ ಮಾತು ಕೇಳೆ. ನಿನ್ನೆ ಏನಾಯ್ತು ಗೊತ್ತೇನೆ? ಏನಾದ್ರೇನು? ನೀ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಕುಡುಕನ ಮುಖ ನೋಡೋಕ್ಕಾಗ್ತಿಲ್ಲ. ಹೋಗಿ ಮುಖ ತೊಳ್ಕೊಬಾ. ಇದು ಇಷ್ಟಕ್ಕೆ ಮುಗಿಯಲ್ಲ ಕಣೆ. ಈ ಮನೇಲಿ ಇನ್ನೂ ಏನೇನು ನಡೆಯುತ್ತೆ ಅಂತ ನೋಡ್ತಾ ಇರು. ನೀನು ಮಾಡಿರೋ ತಪ್ಪಿಗೆ ನಾವೆಲ್ಲ ಅನುಭವಿಸ್ಬೇಕಾಗಿದೆ. ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅನ್ನೋ ಹಾಗೆ ಎಲ್ಲದಕ್ಕೂ ನನ್ನನ್ನು ದೂರಿದ್ರೆ ತಾಯಿಗೆ ಅನ್ಬಾರ್ದಂದ್ರೆ ಈ ಮನೇಲಿ ನಾವು ಕಷ್ಟಪಡ್ಬೇಕಾಗಿದೆಯಲ್ಲ. ನಾನು ಅಂದೆ ಅಂತ ವಿದ್ಯೆನ ಕುಡಿಸ್ಬಿಟ್ಟು ಕಳಿಸ್ಬಿಟ್ಲಾ? ತಪ್ಪು ನಂದಾಗಿದ್ರೆ ನನ್ನ ಎದುರು ನಿಂತು ಹೋರಾಡ್ಲಿ. ಅದನ್ನ ಬಿಟ್ಟು ಬೆಳ್ದಿರೋ ಹುಡುಗನ್ ಕುಡಿಸಿ ಕಳಿಸಿದಾಳಲ್ಲ, ಅವಳನ್ನ ತಾಯಿ ಅಂತ ಹೇಗಂತೀರಾ? ತುಕ್ ಹಿಡ್ದಿದೆ ನಿಮ್ ಬುದ್ಧಿಗೆ. ಏನೇ ದೊಡ್ಡವ್ರನ್ನ ಹಾಗಂತ್ಯಾ? ಮಾತಾಡ್ತಾ ಇದ್ರು ಹೋಗ್ತಾ ಇದೆಯಲ್ಲೇ. ತಾಯಿ ಅಂತೆ ಮಗಳು. ಬಂದ ನೋಡು ಕುಮಾರ್ ಕಟ್ಟಿರುವ. ಅವನ್ ಏನೇನ್ ಬೇಕೋ ಕೇಳಿ ಮಾಡಿ ಹಾಕು. ಕರುಳು ಸುಟ್ಟಿರುತ್ತೆ. ಕುಡ್ದಿದ್ದನ್ ಕಡಿಮೆಡ. ಕುಡಿಯಕ್ಕೇನಾದ್ರೂ ಕೊಡಮ್ಮ. ನೀ ಕುಡಿಯೋದು ಇಲ್ಲಿ ಸಿಗಲ್ಲ. ಕ್ಷಮಿಸಮ್ಮ. ಕ್ಷಮಿಸು ಅಂತ ಕೇಳ್ತಿದ್ದೀನಲ್ಲಮ್ಮ. ಕ್ಷಮೆ ಕೇಳವನೆ. ಕುಡಿಯುವಾಗ ನಿನ್ ಬುದ್ಧಿಯನ್ನು ಕತ್ತೆ ಕಾಯ್ತಿತ್ತೇನೋ? ಯಾವಾಗ್ಲಿಂದ ಕಲ್ತೀಯ ಈ ಕುಡಿಯೋದನ್ನ? ನಾವು ನೋಡಿದ್ದು ನೆನ್ನೆ. ಇದಕ್ ಮೊದ್ಲು ಯಾವ ಯಾವ ಕುಡಿದ್ಯೋ, ಏನೇನ್ ಕಲ್ತೀಯೋ, ಏನೇನ್ ಮಾಡಿದ್ಯೋ? ಸುಮ್ನಿರಜ್ಜಿ, ಏನೇನೋ ಹೇಳ್ಬೇಡ. ಏನು ಹೇಳ್ಬೇಡವಾ? ಹಂಗೆ ಹುಣಿಗೆ ಕನ್ನಡಿ ಬೇಕೇನೋ? ನಾನ್ ಇಷ್ಟು ದೂರ ನಿಂತಿದ್ರು ಗಬ್ಬು ವಾಸನೆ ಇಲ್ಲಿಗೆ ಹೊಡಿತಿದೆ. ಅದೇನ್ ಕುಡಿದ್ಯೋ? ನಿನ್ ಜನ್ಮಕ್ಕೆ ಶ್ರೀಚಕ್ರ ಉಪಾಸನೆ ಮಾಡಿದವ್ರ ಮೊಮ್ಮಗನಾಗಿ ಹುಟ್ಟಿ ಕುಡಿದು ಬಂದಿದ್ಯಲ್ಲೋ? ಏನೋ ಬಂತು ನಿನಗೆ? ಒಂದು ಕಡೆ ಸಂಸಾರ ತಾಪತ್ರೆಯ, ಇನ್ನೊಂದು ಕಡೆ ನಿನ್ ಕುಡ್ತಾ. ಅವಳು ನೋಡಿದ್ರೆ ಅವನವ್ರ ನಿಂದನೆ. ಏನು ಮಕ್ಕಳು ಅಂತ ಹುಟ್ಬಿಟ್ರು. ಎಲ್ಲಿಂದ ಕಲ್ತೆ ಈ ಕೆಟ್ಟ ಬುದ್ಧಿನ? ಇದನ್ ಕಲ್ಸಿದ್ದು ನನ್ ಗಂಡ. ಅವತ್ತು ದೇವಸ್ಥಾನದಲ್ಲಿ ಇವನು ಅರ್ಶನ ಸ್ನಾನ ಮಾಡ್ತಿದ್ನಲ್ಲ, ಅವ್ರಿಗೆ ಅವತ್ತು ಸಿಟ್ ಮಾಡ್ಕೊಂಡು ಪಂದ್ಯ ಕಟ್ಟಿದ್ರು. ವಿದ್ಯನ್ ಜೀವನ ಹಾಳು ಮಾಡದೆ ಬಿಡೋದಿಲ್ಲ ಅಂತ. ಇನ್ ಭಾವನ್ ಮೇಲೆ ಕೋಪ ಕೇಳ್ಬೇಕಾ? ಅದಕ್ಕೆ ಎರಡೂ ಸೇರಿಸಿ ಇವನು ಕುಡ್ಸಿ ಅವ್ರು ಸೇಡ್ ತೀರಿಸ್ಕೊಂಡಿದ್ದಾರೆ. ಜಗ್ಗಿ ಜೊತೆ ಹೋಗಿ ಕುಡಿದೇನೋ? ಅವನ ಮನೆ ಹಾಳಾಗ್ತ ನಿನಗೆ ಗೊತ್ತಿಲ್ವೇನೋ? ಒಳ್ಳೇದ್ಯಾವುದು ಕೆಟ್ಟದ್ದಾದು ಅಂತ ತಿಳ್ಕೊಳ್ಳಾರ್ದಂತ ವಯಸ್ಸೇನೋ ನಿನ್ಗೆ? ಅವನು ಕುಡಿ ಅಂದ, ನೀ ಕುಡಿದು ಬಿಟ್ಟೆ. ಬರೀ ಕುಡುತ್ತಾನೆ ಬಂದಿದ್ದೀನಿ. ಇನ್ನೊಬ್ರು ಹೆಂಡತಿ ಮೇಲೆ ನನ್ನ ಕಣ್ಣಾಕಿಲ್ವಲ್ಲ. ಬೇರೆಯವ್ರ ಸಂಸಾರ ಹಾಳು ಮಾಡೋದಕ್ಕಿಂತ ಇದೇ ವಾಸಿ. ಮುಚ್ಚೋ ಬಾಯ್ನ. ತಪ್ಪು ಮಾಡಿದ್ದಲ್ದೆ ಬಾಯ್ ಜೋರ್ ಮಾಡ್ತೀಯ.
ನಿನ್ನೆ ಆ ಸ್ಥಿತಿನಲ್ಲಿ ನೋಡ್ದಾಗಿಂದ ನಾನು ಮನುಷ್ಯಲೇ ಆಗಿಲ್ಲ. ಅವಳು ಪಾಪ ವಿಷಯ ಗೊತ್ತಾಗಿದ ತಕ್ಷಣ ತಿಳಿಸೋದಕ್ಕೆ ಬಂದೆ ಅವಳನ್ನೇ ಅಂತೀಯ. ನೀನು ದಾರಿ ತಪ್ಪದೆ ಅಂತ ನಾವೆಲ್ಲ ಎಷ್ಟು ಸಂಕಟ ಪಟ್ಕೊಂಡಿದ್ದೀವಿ ಗೊತ್ತಾ? ನಿನ್ನ ಮೇಲೆ ಎಷ್ಟು ಭರವಸೆ ಇತ್ತು ನನಗೆ. ಕಷ್ಟನೋ ಬಡತನೋ ಮಕ್ಕಳು ದಾರಿ ತಪ್ಪಿಲ್ಲ ಅಂತ ನೆಮ್ಮದಿಯಾಗಿದ್ದೆ. ನೀನು ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಸುನೀತಾ ಕುಡುಕ ಗಂಡನ್ ಕಟ್ಕೊಂಡು ಒದ್ದಾಡ್ತಾ ಇರೋದು ನೋಡ್ತಾ ಇಲ್ವಾ? ನಿನ್ನೂ ಆ ಸ್ಥಿತಿನಲ್ಲಿ ನೋಡ್ಬೇಕಾ? ಈ ಕುಡುಕರ ಸಾವಾಸ 7 ಜನ್ಮಕ್ಕೂ ಬೇಡ ಅಕ್ಕ. ಕುಡ್ಕ ಗಂಡ ಇಂಥ ಮಕ್ಕಳು ಇರೋದಕ್ಕಿಂತ ಮಕ್ಕಳಿಲ್ದೆ ನೆಮ್ಮದಿಯಾಗಿರ್ಬೋದು. ನೀವು ಸರಿಯಾಗಿದ್ರೆ ಚಿಕ್ಕಪ್ಪ ಯಾಕೆ ಕುಡಿತಾರೆ? ಓಹೋಹೋ, ನಿಂಗೆ ಚಿಕ್ಕಪ್ಪ ಬರೀ ಹೆಂಡ ಮಾತ್ರ ಕೊಡ್ಸಿಲ್ಲ, ಚೆನ್ನಾಗೆ ಉಪದೇಶ ಮಾಡಿ ಕಳ್ಸಿದ್ದಾರೆ. ಇಲ್ಲದ್ದೇನು ಹೇಳಿಲ್ಲ. ನೀವು ಮಾಡೋ ಕೆಟ್ಟ ಕೆಲಸ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನೀವೇ ಸರಿ ಇಲ್ಲ, ಇನ್ನು ನೀವೇ ನನಗೆ ಬುದ್ಧಿ ಹೇಳೋದು? ಮೊದಲು ನಿಮ್ಮ ಜೀವನ ಸರಿ ಮಾಡ್ಕೊಳ್ಳಿ, ಆಮೇಲೆ ನನಗೆ ಹೇಳೋರಂತೆ. ಮುಚ್ಚೋ ಬಾಯಿ. ಇನ್ನೊಂದು ಮಾತಾಡಿದ್ರೆ ಕಪಾಳಕ್ಕೆ ಹಾಕ್ತೀನಿ ನೋಡು. ನನ್ನನ್ನು ಏನು ಅನ್ಕೊಂಡಿದ್ಯಾ ನೀನು? ಅಂದ್ಕೊಂಡಿರೋದೆಲ್ಲ ತಪ್ಪು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಬುದ್ಧಿ ಹೇಳೋ ಯಾವ ಯೋಗ್ಯತೆನೂ ನಿಮಗಿಲ್ಲ. ನಿಮ್ಗಿಂತ ಚಿಕ್ಕಪ್ಪ ನಿವಾಸಿ ಏನು ಮಾಡ್ತಾರೋ ಅದನ್ನ ಹೇಳ್ತಾರೆ. ನೀವೇನು ಮಾಡ್ತೀರ ಅಂತ ಯಾರಿಗೂ ಗೊತ್ತೇ ಆಗಲ್ಲ, ಯಾಕಂದ್ರೆ ಎಲ್ಲ ಒಳಗೆ ನಡೆಸ್ತೀರಲ್ವಾ? ಅಮ್ಮ, ಅವಳು ನಿನ್ ಚಿಕ್ಕಮ್ಮ ಕಣೋ, ನಿನ್ ತಾಯಿ ಸಮಾನ. ಅವಳ ಬಗ್ಗೆ ಕೇವಲವಾಗಿ ಮಾತಾಡ್ತೀಯ. ನಿನ್ ಸಂಸಾರ ಹಾಳು ಮಾಡ್ತಿರೋರ್ ಪರವಾಗಿ ನೀನ್ ನನ್ಗೆ ಹೊಡಿತಾ ಇದೆಯಾ? ನಿಂಗೆ ಗೊತ್ತಿಲ್ಲ ಅಮ್ಮ ಇವ್ರೆಂತ ಮೋಸಗಾರರು ಅಂತ. ಇವ್ರು ನಿನ್ ತಂಗಿ ಅಲ್ಲ, ಶತ್ರು. ನಿನ್ ಪಕ್ಕನೇ ಇಟ್ಕೊಂಡು ನಿಂಗೆ ಎಂತ ಅನ್ಯಾಯ ಮಾಡ್ತಿದ್ರು ಗೊತ್ತಾ ಅಮ್ಮ? ಹೇಳೋದಿಕ್ಕೆ ನಂಗೆ ಅಸಹ್ಯ ಆಗ್ತಿದೆ. ವಿದ್ಯಾ, ಸುಮ್ಮನೆ ಕೇಳಿಸ್ಕೊತಾ ನಿಂತಿದ್ದೀನಿ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಏನೋ ಅಂತ ಕೆಟ್ಟದ್ ಮಾಡಿರೋದು ನಾನು ಬೊಗಳ. ಹಾಗಿದ್ರೆ ನಮ್ಮ ಜಮೀನ್ ಪತ್ರ ಏನಾಯ್ತು? ನನಗೇನ್ ಗೊತ್ತು? ನಿಮಗೆ ಗೊತ್ತಿಲ್ಲದೆ ನಮ್ಮ ಜಮೀನ್ ಪತ್ರ ನಿಮ್ ಪೆಟ್ಟಿಗೆಯೊಳಗೆ ಸೇರ್ಕೊಳುತ್ತಾ? ಅಮ್ಮ, ಅಪ್ಪನ್ನ ಸಾಚ ಅಂತ ನಂಬ್ತಿದ್ಯಲ್ಲ. ನಾನು ಆ ಜಮೀನ್ ಪತ್ರನ ಇವ್ರ ಪೆಟ್ಟಿಗೆಯಲ್ಲಿ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಪ್ಪನೇ ತಂದು ಕೊಟ್ಟಿದ್ದು. ಯಾಕೆ ಕೊಟ್ರಮ್ಮ? ಏನು ತಿಳಿದಿರೋ ವಯಸ್ಸಲ್ಲ ನಂದು. ನಮ್ಮಪ್ಪ ನಮ್ಮನೇಲೆ ಆಸ್ತಿ ಪತ್ರ ಕದ್ದು ನಿಮ್ ಕೈಗೆ ಯಾಕೆ ಕೊಡ್ತಾರೆ? ಇದರಿಂದ ಏನೋ ಉದ್ದೇಶ ಇದೆ ಹೇಳಿ. ನಿಮ್ ಕೈಗೆ ಯಾಕೆ ತಂದು ಕೊಡ್ತಾರೆ? ಅಕ್ಕ, ಇವ್ನು ಹೇಳಿದ್ದೆಲ್ಲ ನಂಬೇಡ. ನನ್ನ ಹತ್ರ ಆಸ್ತಿ ಪತ್ರ ಹೇಗೆ ಬರುತ್ತೆ? ಅಕ್ಕ, ಯಾಕೆ ನನ್ನನ್ನು ಹೀಗೆ ನೋಡ್ತಾ ಇದೀಯಾ? ಇದೆಲ್ಲ ಸುಳ್ಳು ಕಣೆ. ನಿನ್ನ ಮೇಲೆ ಆಣೆ ಅಮ್ಮ, ಪತ್ರ ಇವ್ರ ಪಟ್ಟಿಗೆಲ್ಲ ಇದೆ. ನೀನೇ ಅಲ್ವಾ ಹೇಳ್ತಾ ಇದ್ದಿದ್ದು ಸಚ್ಚಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಂತ? ನೀವು ಈ ವಿಷಯನ ದೊಡ್ಡದು ಮಾಡಬೇಡಿ. ಏನೋ ಬೆಳೆದ ಹುಡುಗ ಆಸೆ ಪಟ್ಟ, ನೀವು ಇದ್ರಲ್ಲಿ ತಲೆ ಹಾಕಬೇಡಿ. ನಾನು ಅವನಿಗೆ ಬುದ್ಧಿವಾದ ಹೇಳ್ತೀನಿ. ಹಾಗಲ್ಲ, ಅವನಿಗೂ ಮದುವೆ ವಯಸ್ಸು ಮೀರ್ತಾ ಇದೆ. ನಾವು ಏನೋ ಗದ್ದಲ ಮಾಡಿಕೊಂಡು ಅವನ ಕಡೆ ಗಮನ ಕೊಡದೇ ಇರೋದು ತಪ್ಪಾಯಿತು ಅಂತ ನನಗನ್ನಿಸ್ತಾ ಇದೆ. ಆದರೂ ಗಂಡು ಮಕ್ಕಳಿಗೆ ಇಷ್ಟು ಬೇಗ ಮದುವೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಮುಂದೆ ನೋಡಿ ಮದುವೆ ಮಾಡಿದ್ರೆ ಆಯಿತು. ಆದರೂ ಅವನ ಮನಸ್ಸಿನಂತೆ ನಾವು ನಡ್ಕೊಳ್ಳದೆ ಇದ್ರೆ ತಪ್ಪಾಗಲ್ವಾ? ಅವನ ಮನಸ್ಸು ಬಿಡಿ, ಅವನಿಗೇನು ಅನುಭವ ಇದೆ? ಪರವಾಗಿಲ್ಲ, ಅವನು ನೋಡಿರೋ ಆಸೆ ಪಟ್ಟಿರೋ ಹುಡುಗಿನೇ ನಮ್ಮ ಮನೆಗೆ ಸೊಸೆ ಆಗ್ತಾರೋಣ. ಅವನ ಆಸೆ ಮುಂದೆ ನಮ್ದೇನಿದೆ? ಅವನು ಸುಖವಾಗಿರೋದು ಮುಖ್ಯ ಅಲ್ವಾ? ಯಾಕೆಂದ್ರೆ ಇರೋನೊಬ್ಬ ಮಗ ಪಾಪ ಚೆನ್ನಾಗಿರ್ಲಿ. ಇವತ್ತಿನವರೆಗೂ ಇಂಥದ್ದು ಬೇಕು ಅಂತ ನಾನು ಕೇಳಿದವನಲ್ಲ ಅವನು. ಯಾಕೆಂದ್ರೆ ನನ್ನ ಹೆದರಿಕೆಲೇ ಬೆಳೆದವನು. ಅವನಿಷ್ಟದಾಗೆ ಅದಲ್ಲ, ಆ ವಿಚಾರ ಬಿಡಿ. ಮತ್ತಿನ್ನೇನು, ಅವರು ಬಡವರು ಅಂತಾನೆ ಅಲ್ಲ? ಅಮ್ಮನವ್ರು ನಮ್ಗೇನು ಕಡಿಮೆ ಮಾಡಿದ್ದಾರೆ? ಎಲ್ಲ ಕೊಟ್ಟಿದ್ದಾರೆ. ಅವ್ರ ಮನೆಯಿಂದ ನಾವೇನಾದ್ರು ತಂದು ತಿನ್ಬೇಕಾ? ಇಲ್ಲ ಅಲ್ವಾ? ಅದೆಲ್ಲ ಬಿಟ್ಬಿಡು, ಮನಸ್ಸು ಮುಖ್ಯ. ಅದಲ್ಲ, ಆದರೂ ಇಷ್ಟು ದಿವಸ ಇಲ್ಲದೆ ಇರೋ ಅಂತಸ್ತಿನ ಭೂತ ಈಗ ಹೇಳ್ತಾ ನಿನಗೆ? ಅಮ್ಮನವರ ಭಕ್ತರೆಲ್ಲ ಒಂದೇ ಅಂತಸ್ತಿನವರು. ಅಮ್ಮನವ್ರಿಗೆ ಇಲ್ಲದೆ ಇರೋ ಭೇದ ನಮ್ಮಲ್ಲಿ ಯಾಕೆ? ನಿಮಗೆ ವಿಷಯ ಪೂರ್ತಿ ಗೊತ್ತಿಲ್ಲ, ಆದರೆ ನನಗದು ಹೇಳೋ ಅಷ್ಟು ಧೈರ್ಯ ಇಲ್ಲ. ನೀವು ಅಂದ್ಕೊಂಡಾಗೆ ಅವನ ಆಸೆ ತೀರಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬ ತೊಂದರೆಗಳಿವೆ. ವಿಶಾಲು, ನನಗೆಲ್ಲ ಗೊತ್ತಿದೆ ನೀನು ಯಾಕೆ ಇಷ್ಟು ಹೆದರ್ತಾ ಇದೀಯ ಅಂತ. ಸಚ್ಚಿ ಪ್ರೀತಿಸಿರೋ ಹುಡುಗಿ ಸುಂದರಿ ಅಂತ. ಇದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಈ ವಿಷಯ ನನಗೆ ಗೊತ್ತಾಗಿ ಅವನ ಆಸೆಗೆ ನಾನು ಒಪ್ಪಿಗೆ ನೀಡಿದ್ದೀನಿ. ನಾನು ಇದನ್ನು ನಿಮ್ಗೆ ಹೇಗೆ ಹೇಳಲಿ?
ಸುಂದ್ರಿ ಅಂತ ಗೊತ್ತಿದ್ರೆ ಈ ಮದ್ವೆಗೆ ಹೇಗೆ ಒಪ್ಕೊಂಡ್ರಿ? ಹೇಗೆ ಅಂದರೆ ಮಗ ಆಸೆ ಪಟ್ಟಿದ್ದಾನೆ ಅಂತ. ಸುಂದರಿ ಸ್ವಲ್ಪ ಬಾಯಿ ಬಡ್ಕಿನಿ, ಅದಕ್ಕೆ ಕೆಟ್ಟವಳಲ್ಲ. ಮನೆಗೆ ಬಂದಮೇಲೆ ತಿದ್ದುಕೊಂಡ್ರಾಯ್ತು. ಹಾಗಲ್ಲ, ಅವಳನ್ನ ಸೊಸೆ ಅಂತ ಹೇಗೆ ತಂದ್ಕೊಳಕ್ ಸಾಧ್ಯ? ತಪ್ಪಾಗಲ್ವಾ? ಯಾಕೆ ತಪ್ಪಾಗುತ್ತೆ? ಕೆಲವೊಂದು ವಿಚಾರಗಳಲ್ಲಿ ಅವರು ನಮಗೆ ಸರಿಸಮಾನರಲ್ಲ. ಆದರೆ ಒಂದು ವಿಷಯ ತಿಳ್ಕೊ, ಸೊಸೆಯನ್ನು ತರಬೇಕಾದ್ರೆ ನಮಗಿಂತ ಕೆಳ ಅಂತಸ್ತಿನಲ್ಲಿರೋರಿಗೆ ತರಬೇಕು. ಅದೇ ಹೆಣ್ಣನ್ನು ಕೊಡಬೇಕಾದ್ರೆ ನಮಗಿಂತ ದೊಡ್ಡ ಅಂತಸ್ತಿನಲ್ಲಿರೋರಿಗೆ ಕೊಡಬೇಕು ಅಂತ ಹೇಳಿ ಹಿರಿಯರೇ ಹೇಳಿದಾರಲ್ಲ. ಇಲ್ಲ, ನಾನು ನಿಮ್ಗೆ ಹೇಗೆ ಹೇಳಲಿ? ಇಲ್ಲ, ಈ ಮದುವೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅದನ್ನಾದ್ರೂ ಹೇಳು. ನಿನ್ನ ಮಗ ಮೆಚ್ಚಿರೋ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ತರೋದಕ್ಕೆ ಯಾಕೆ ಬೇಡ ಅಂತ ಹೇಳ್ತಾ ಇದೆಯಾ? ಕೇಳೋಣ, ಹೇಳು. ಹೇಳಕ್ಕಾಗಲ್ಲ, ಹೇಳಬಾರ್ದು. ಅವಳು ನನ್ನ ಮಗನ ಹೆಂಡತಿ ಆಗೋದು ಬೇಡ. ಸುಮ್ಮನೆ ಮನಸ್ಸಿನಲ್ಲಿ ಏನೇನೋ ಅಂದ್ಕೊಂಡು ಏನೇನೋ ಯೋಚನೆ ಮಾಡಬೇಡ. ನನ್ನ ಮನಸ್ಸಿಗೆ ಒಪ್ಪಿಗೆ ಆಗಿದೆ. ನಾನು ನನ್ನ ಮನಸ್ಸಿಗೆ ಒಪ್ಪಿಗೆ ಕೊಟ್ಟಿದ್ದೀನಿ. ಈ ಮದುವೆ ನಡೆಯುತ್ತೆ. ಮಗ ಸಂತೋಷ ಪಡ್ತಾನೆ ಅಂತ ಈಗಲೇ ಹೋಗಿ ಮಾತನ್ನು ಹೇಳ್ಬೇಡ. ಕಡಿವಾಣ ಇಲ್ಲದೆ ಇರೋ ಕುದುರೆ ಆಗ್ಬಿಡ್ತಾನೆ. ಸಮಯ ನೋಡಿ ನಾನೇ ಅವನಿಗೆ ವಿಷಯ ತಿಳಿಸ್ತೀನಿ. ಇಲ್ಲದೆ ಇದ್ರೆ ಏನಾದರೂ ಎಡವಟ್ಟು ಮಾಡಿಬಿಡ್ತಾನೆ. ಎಲ್ಲಿದೆಯೋ ಅಪ್ಪ? ಆಗಲ್ಲಪ್ಪ, ನನ್ನ ಕೈಲಿ ಕೈ ಕಾಲೆಲ್ಲ ನಡೀತಾ ಇದೆ ಕಣೋ. ಅಯ್ಯೋ, ನೀರು ಆಮೇಲೆ ಇರ್ಲಿ ಕಣೋ. ಅಲ್ಲಿ ನಿನ್ನ ಹೆಂಡತಿ ಸಾಯ್ತೀನಿ ಅಂತ ದತ್ತರಿ ಬೀಜನ ಹೆಚ್ಚೆಚ್ಚಿ ಕುಡಿಯಕ್ ನಿಂತವಳೆ. ನನ್ನ ಕೈಲ ಆಗಲ್ಲ ಕಣೋ. ಹೋಗೋ. ಅವಳು ಸಾಯುವಂಥದ್ದು ಏನಾಗಿದೆ ಅವಳಿಗೆ? ನನ್ನ ಹಣೆ ಬರ ಕಾರಣ ಆಮೇಲೆ ಕೇಳಿವಂತೆ. ಮೊದ್ಲು ನಿನ್ನ ಹೆಂಡತಿನ ಉಳಿಸೋ. ಹೋಗೋ. ವೆಂಕಟೇಶ ನೋಡ್ಕೊ ಮಂಚೂರು. ನಡಿಯೋ, ಹೋಗೋ. ತೆಗೆದು ಬಿಡ್ತೀರಾ? ಏನ್ ಮಾಡೋದು? ಅಮ್ಮ ಬೇಡಮ್ಮ, ದಯವಿಟ್ಟು ಸಾಯ ಮಾತಾಡ್ಬೇಡಮ್ಮ. ನೀನ್ ಸತ್ಯ ನಮ್ಗೆ ಯಾರಮ್ಮ ದಿಕ್ಕು? ದಯವಿಟ್ಟು ಇಂಥ ಕೆಲಸ ಮಾತ್ರ ಮಾಡಬೇಡಮ್ಮ. ಅಮ್ಮ ಬೇಡಮ್ಮ, ದಯವಿಟ್ಟು ಹೋಗಬೇಡ, ಬಿಟ್ಟು ಹೋಗಬೇಡ ಅಮ್ಮ. ನನ್ನ ಮುಖ ನೋಡಮ್ಮ. ಅಮ್ಮ, ಇಂಥ ನಿರ್ಧಾರ ತಗೋಬೇಡಮ್ಮ. ನನ್ನನ್ನು ಬಿಟ್ಟು ಹೋಗಕ್ಕೆ ಹೇಗಮ್ಮ ಮನ್ಸು ಬರುತ್ತೆ ಅಮ್ಮ? ಅಕ್ಕ, ನೀನು ಏನೇ ಅವನು ಆಣೆ ಮಾಡಿ ಹೇಳ್ದ ಅಂತ ಅವನ ಮಾತನ್ನೇ ನಂಬ್ತಿಯಲ್ಲೇ? ಅವ್ನು ಏನ್ ನೋಡಿದ್ನೋ, ಏನ್ ಅರ್ಥ ಮಾಡ್ಕೊಂಡೋ? ನೀನ್ ತಿಳಿದೋಡು, ನನ್ನನ್ನು ಅರ್ಥ ಮಾಡ್ಕೋಬೇಕಲ್ವಾ? ನಾನು ಆಣೆ ಮಾಡಿ ಹೇಳ್ತೀನಿ, ಅಮ್ಮನವ್ರ ಮೇಲೆ ಆಣೆ. ನನಗೇನು ಗೊತ್ತಿಲ್ಲ. ಇವನು ಹೇಳ್ತಾ ಇರುವಂತ ಕೆಟ್ಟ ಕೆಲಸ ನಾನು ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಇಷ್ಟು ಹೇಳಿದ್ರು ನಂಬಿಕೆ ಬರ್ತಿಲ್ಲ ಅಲ್ಲ ನಿನ್ಗೆ? ಮಕ್ಕಳೇ ಮಾತಾಡೋ ಹಾಗಾದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಅದೇನ್ ಅರಿತಾ ಇದೆಯೋ ನಾನೇ ತಿಂದು ಸಾಯ್ತೀನಿ. ಆ ಕಡೆ ಗಂಡನ್ ಕಾಟ, ಈ ಕಡೆ ಅಕ್ಕ ಜೊತೆಗಿದ್ದಾಳೆ ಅಂತ ಅನ್ಕೊಂಡ್ರೆ ಈ ಅಪವಾದ ಬೇರೆ. ನೀನು ನಿನ್ ಮಗನ್ ಮಾತನ್ನೇ ನಂಬ್ಕೊಂಡು ಚೆನ್ನಾಗಿರು. ಇದನ್ನೇ ಅಲ್ವಾ ನಿನ್ ತಿಂದು ಸಾಯಕ್ ಹೊಟ್ಟಿದ್ದು? ನಾನೇ ತಿಂದು ಸಾಯ್ತೀನಿ. ನಾನ್ ಸತ್ರೆ ಅಳೋಕ್ ಯಾರು ಇಲ್ಲ, ಗಂಡನೂ ಇಲ್ಲ, ಮಕ್ಕಳು ಇಲ್ಲ. ನಾನ್ ಬದುಕಿದ್ರು ಒಂದೇ, ಸತ್ರು ಒಂದೇ ಅವರಿಗೆ. ನೀನು ನಿನ್ ಮಗನ್ ಮಾತನ್ನ ನಂಬ್ಕೊಂಡು ಚೆನ್ನಾಗಿರೋ. ನಿನ್ನ ಅವಮಾನಕ್ಕೆ ನಾನ್ ಬಲಿ ಆಗ್ತೀನಿ. ದುರ್ಗಾ ಸಪ್ತಾಹ ಮಾಡಕ್ಕೆ ಒಪ್ಕೊ. ಇಲ್ಲದೇ ಇದ್ರೆ ನಿಮ್ಮ ಮನೇಲಿ ಒಂದಲ್ಲ ಒಂದು ಗದ್ದಲ. ಏನಾಗಿದೆ ನಿಮ್ಗೆಲ್ಲ? ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಮ್ಮ ದೇವಸ್ಥಾನಕ್ಕೆ ಬಂದು ಲಲಿತಾ ಸಾಯಕ್ಕೆ ಹೊರಟಿದ್ದಾಳೆ ಅಂತ ಓಡ್ ಬಂದೆ. ಇಲ್ಲಿ ನೀನು ಸತ್ಯ ಏನ್ ಸಾಧಿಸ್ತೀರಾ? ಏನ್ ಆಟನ ಸಾಯೋದು ಅಂದ್ರೆ? ಏನಾಯ್ತೆ? ಲಲಿತಾ
ಬಾಳೋ ಮನೆಯಲ್ಲಿ ದತ್ತೂರಿ ಬೀಜ ತಿಂದು ಸಾಯ್ತೀನಿ ಅಂತ ಹೊರಟಿದ್ಯಲ್ಲ, ಜವಾಬ್ದಾರಿ ಬೇಡ ನಿನಗೆ? ಬೆಳೆದ ಮಕ್ಕಳಿದ್ದಾರೆ, ಅವ್ರ ಜವಾಬ್ದಾರಿ ಇಲ್ವಾ? ಸಾಯುವಂಥದ್ದೇನೇ ಆಗಿದೆ ನಿನಗೆ? ಉತ್ತರ ಕೊಡೆ. ನನ್ನೇನು ಕೇಳ್ತೀರ? ನಿಮ್ಮ ನಾದ್ನಿನ್ ಕೇಳಿ. ಏನೇ ಮಾಡ್ತೆ ಅವಳಿಗೆ? ಅವಳು ಯಾಕೆ ಸಾಯಕ್ಕೆ ಹೊರಟಿದ್ಲು? ನೀನು ಅದನ್ನ ಯಾಕೆ ತಿನ್ನಕೊಂಡಿದ್ದೆ? ಏನು ಆಟ ಆಡ್ತೀರಾ? ಉತ್ತರ ಕೊಡೆ. ನಿಮ್ಮ ಮಗನ್ ಕೇಳಿ, ಹೇಳ್ತಾನೆ. ಏನೋ ತಂದಿಟ್ಟೆ ಅಕ್ಕ ತಂಗಿರ ಮಧ್ಯೆ. ಏನೇ ಆದ್ರೂ ಸಾಯುವಂತ ಜಗಳ ಆಡ್ತಿರ್ಲಿಲ್ಲ ಅವರು. ಏನ್ ಮಾಡ್ತೀಯೋ ಮಗಳ? ಏನೋ ಹೇಳಬೇಕು ಅಂತ ಬಂದಿದ್ಯಾ? ಆತಂಕದಲ್ಲಿದ್ಯಾ? ಇಲ್ಲಿ ಆತಂಕ ಪಡುವಂಥದ್ದೇನಿದೆ? ಅದೇನು ಹೇಳು. ನೀವೇನೋ ಕಣ್ಮುಚ್ಚಿ ಹೇಳಿಬಿಟ್ರಿ ನನ್ನ ಆತಂಕ ಏನು ಹೇಳು ಅಂತ. ಆದರೆ ಇದುವರೆಗೂ ನನ್ನ ಮನಸ್ಸಿನಲ್ಲಿರೋ ಆತಂಕನ ಹೇಳೋ ಅಭ್ಯಾಸವೇ ಮಾಡಿಸಿಲ್ವೇ? ಮಗನ ಮದುವೆ ವಿಷಯ ನಿನಗೆ ತಿಳಿದಿರಲಿ ಅಂತ ಎಲ್ಲ ವಿಷಯನೂ ಹೇಳಿದ್ದೀನಿ. ಇನ್ನೇನು ಅನುಮಾನ? ಅದೇನೋ ಅಂತ ಹೇಳು. ನೀವೇನೋ ಸಚ್ಚಿ ಸುಂದ್ರಿನ ಇಷ್ಟಪಟ್ಟಿದ್ದಾನೆ ಅಂತ ಮದುವೆ ಮಾಡೋಕೆ ಹೊರಟಿದ್ದೀರಾ. ಆದರೆ ಅಮ್ಮನವ್ರನ್ನೊಂದು ಮಾತು ಕೇಳಬೇಕಲ್ವಾ, ಈ ಲಗ್ನಕ್ಕೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ. ಇದರಲ್ಲಿ ಅಮ್ಮನವ್ರನ್ನ ಕೇಳುವಂಥದ್ದೇನಿದೆ? ನನಗೇನೋ ಅದ್ರ ಅಗತ್ಯ ಕಾಣ್ತಾ ಇಲ್ಲ. ಈಗ ನನ್ನ ಮುಂದೆ ಇರೋ ಪ್ರಶ್ನೆ ಒಂದೇ ಒಂದು, ಅವ್ರ ತಂದೆ ತಾಯಿಗಳನ್ನ ಒಪ್ಸೋದು. ನೀವು ಹೋಗಿ ಅವ್ರ ಹತ್ರ ಪ್ರಸ್ತಾಪ ಮಾಡಿದ್ರೆ ಅವ್ರು ಬೇಡ ಅಂತ ಹೇಳ್ತಾರಾ? ಹಾಗನ್ನಿಸ್ತಿಲ್ಲ. ಕಾಲಿಗೆ ಬಿದ್ದು ಒಪ್ಕೋತಾರೆ ಅನ್ನಿಸ್ತಾ ಇದೆ. ಆದರೆ ಒಳ ಮನಸ್ಸಿನಲ್ಲಿ ಏನೋ ತಡೆ ಅನ್ನಿಸ್ತಾ ಇದೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅಮ್ಮನವ್ರ ಮುಂದೆ ಈ ವಿಚಾರನ ಇಡಿ ಅಂತ ಹೇಳಿದ್ದು. ಮತ್ತೆ ನಿನ್ನ ಹಳೆ ಕತೆ ಶುರು ಮಾಡಿದ್ಯಾ? ಅದರಿಂದ ಏನೂ ತೊಂದರೆ ಇಲ್ಲ. ಶೇಖರಿ ಹತ್ರ ಮದುವೆ ಪ್ರಸ್ತಾಪ ಇಟ್ಟಾಗ ಅವನು ಆಗೋಲ್ಲ ಅಂತ ಹೇಳಬಾರ್ದು. ಹಾಗೆ 4 ಕಡೆ ಭದ್ರವಾದ ಗೋಡೆಯನ್ನು ಕಟ್ಟಿ ಅವನ ಹತ್ರ ಮಾತಾಡಬೇಕು. ಯಾವುದೇ ಕಾರಣಕ್ಕೂ ಶೇಖರಿ ಆಗೋಲ್ಲ ಅಂತ ಹೇಳಬಾರ್ದು. ಹಾಗೆ ಅವನ್ನ ಕಟ್ಟಿ ಹಾಕಬೇಕು. ಇದೆಲ್ಲ ಯಾಕೆ ಬೇಕು? ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನೋ ಹಾಗೆ ಆಗಬಾರ್ದಲ್ವಾ? ಸುಂದ್ರಿಗಿಂತ ಚೆನ್ನಾಗಿರೋ ಹುಡುಗಿನ ನಮ್ಮ ಸಚ್ಚಿಗೆ ತೋರಿಸಿದ್ರೆ ಸುಂದ್ರಿನ ಮರೆತು ಆ ಹುಡುಗಿನ ಒಪ್ಕೋತಾನೆ. ಹಾಗಾಗಬಾರ್ದು. ಸುಂದ್ರಿನೇ ಈ ಮನೆ ಸೊಸೆಯಾಗಬೇಕು. ಆದರೂ ಈ ವಿಚಾರದಲ್ಲಿ ನಾನು ಮುಗ್ಗಿಸಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮುಗ್ಗಿಸಲ್ಲ. ಅಮ್ಮನವ್ರ ಮುಂದೆ ಪ್ರಮಾಣ ಮಾಡ್ತಿದ್ದೀನಿ. ಅಲ್ಲಿ ಚಿಕ್ಕಮ್ಮನ ಪೆಟ್ಟಿಗೆಲಿ ನಮ್ಮ ಆಸ್ತಿ ಪತ್ರ ಇದ್ದಿದ್ದು ನಿಜ. ಇದು ಸತ್ಯ. ಅಪ್ಪನೇ ಆಸ್ತಿ ಪತ್ರನ ಚಿಕ್ಕಮ್ಮನ ಕೊಟ್ಟಿದ್ದಾರೆ. ಚಿಕ್ಕಮ್ಮ ಅದನ್ನ ಗುಟ್ಟಾಗಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಅನುಮಾನನೇ ಇಲ್ಲ. ಇದಿಷ್ಟನ್ನು ನಾನು ನನ್ನ ಕಣ್ಣಾರೆ ನೋಡೇ ಹೇಳ್ತಿದ್ದೀನಿ. ನಾನು ನೋಡಿದ ಸುಳ್ಳಾದ್ರೆ ನನ್ನ ಕಣ್ಣು ಹೋಗಲಿ, ನಾನು ಹೇಳ್ತಿರೋ ಸುಳ್ಳಾದ್ರೆ ನನ್ನ ನಾಲ್ಗೆ ಹೋಗಲಿ. ನಾನು ಹೇಳ್ತಿರೋದು ಸತ್ಯ. ಇವನು ಹೇಳಿದ್ದು ಸತ್ಯ ಅಂತಾದರೆ ಪರೀಕ್ಷೆ ಆಗೇ ಬಿಡಲಿ. ನೀವು ಬಂದು ನಮ್ಮ ಮನೇಲಿ ಪೆಟ್ಟಿಗೆನಲ್ಲಿ ನೋಡ್ಬೋದು. ಈ ಪೆಟ್ಟಿಗೆ ನಿಮ್ಮದೇ ತಾನೆ? ಇದರಲ್ಲೇನು ಮೋಸ ಇಲ್ವಲ್ಲ? ಹೌದು, ನಂದೆ. ಇದರಲ್ಲಿರೋ ಪದಾರ್ಥಗಳೆಲ್ಲ ನಿಮ್ಮದೇ ತಾನೆ? ಹೌದು. ಪೆಟ್ಟಿಗೆ ತೆಗಿಬೋದಾ? ಅಯ್ಯೋ, ಮಾತಾಡಿದ್ ಸಾಕು, ತೆಗಿಯೋ.
ವಿಷಯ ಇಷ್ಟು ದೂರ ಹೋಗಿರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸ್ವಂತ ಅಕ್ಕಂಗೆ ಮೋಸ ಮಾಡ್ಬಿಟ್ಟಿಯಲ್ಲೇ.